Good morning, students. See, in the last class, we were discussing about isomerism. See, what is isomerism? Types of isomerism. In that, structural isomerism, stereoisomerism. In structural isomerism, we have studied chain isomerism, functional isomerism, positional isomerism, metamerism, and in stereoisomerism, again there are two types: geometrical isomerism and optical isomerism. Is it right? So we have studied the definitions of chain isomerism, functional isomerism, positional isomerism, and metamerism with examples. Similarly, in geometrical or cis trans isomerism, we have seen definition as well as example. Now, let us move to the discussion of another point or concept, that is fundamental concepts in organic reaction mechanism. Fundamental concepts, basic ಏನು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಯಾವ ರೀತಿಯಾಗಿ ಆಗ್ತಾವ. ಸಿ ಯಾವುದೇ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ಒಳಗ ಆರ್ಗ್ಯಾನಿಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಂತ ಹೇಳಿ ತಗೊಂಡ್ರೆ ಅಂದ್ರೆ ಆರ್ಗ್ಯಾನಿಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಂತ ಹೇಳಿ ತಗೊಂಡ್ರೆ ಅಂದ್ರೆ ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಪ್ಪ ಅಂತಂದ್ರೆ ಸಬ್ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಏನಂತ ಹೇಳಿ ಕರಿತೀವಿ? ಸಬ್ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಸಿ ಈ ಒಂದು ಆರ್ಗ್ಯಾನಿಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಮೇಲೆ ಈ ಒಂದು ಆರ್ಗ್ಯಾನಿಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಮ್ಯಾಗ ಒಂದು ಇನ್ನೊಂದು ರಿಯಸೆಂಟ್ ಮಾಲಿಕ್ಯೂಲ್ ಅಟ್ಯಾಕ್ ಆಗ್ತಂದ್ರೆ ಅದಕ್ಕೆ ರಿಯಸೆಂಟ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ರಿಯಸೆಂಟ್ ಅಂತ ಕರಿತೀವಿ. ಇವು ಮೊದಲು ಏನಕ್ಕಪ್ಪ ಅಂತಂದ್ರೆ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಕೊಡ್ತಾವ. ಇಂಟರ್ಮೀಡಿಯೇಟ್ ಹೌದಾ ಕಾಂಪೌಂಡ್ಸ್ ಕೊಡ್ತಾವ. ಈ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಇದ್ದು ನೆಕ್ಸ್ಟ್ ಬ್ರೇಕ್ ಡೌನ್ ಆಗಿ ಪ್ರಾಡಕ್ಟ್ ಒಂದಾರ ಬರ್ಬೋದು ಅಥವಾ ಬಹಳಷ್ಟು ಪ್ರಾಡಕ್ಟ್ಸ್ ಬರಬಹುದು. 2-3 ಪ್ರಾಡಕ್ಟ್ಸ್ ಬರಬಹುದು. ಇದು ಬೇಸಿಕಲಿ ಆರ್ಗ್ಯಾನಿಕ್ ರಿಯಾಕ್ಷನ್ ಆಗ್ತಕ್ಕಂಥ ರೀತಿ. ಸೊ ನಿಮಗೆ ಕೇಳಬಹುದು, ವಾಟ್ ಈಸ್ ಸಬ್ಸ್ಟ್ರೇಟ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್? Substrate is the main organic reactant molecule. What is reagent? Reagent is the attacking species which attacks on substrate molecule. Is it right? ಇಲ್ಲಿ ಇನ್ನೊಂದು ಮೆಕ್ಯಾನಿಸಮ್ ಅಂತ ಬಂತು. ಮೆಕ್ಯಾನಿಸಮ್ ಅಂದ್ರೆ ಏನು? ಇಟ್ ಈಸ್ ದ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಆಫ್ ಎ ರಿಯಾಕ್ಷನ್. ರಿಯಾಕ್ಷನ್ ಹೆಂಗ ಆಕೈತಿ ಅನ್ನೋದನ್ನ ಪ್ರತಿಯೊಂದು ಹಂತದೊಳಗ ನಾವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದಿವಪ್ಪ ಅಂತಂದ್ರೆ ಅದಕ್ಕೆ ಏನಂತ ಹೇಳಿ ಕರಿತೀವಿ? ಮೆಕ್ಯಾನಿಸಮ್. ಏನಂತ ಹೇಳಿ ಕರಿತೀವಿ? ಮೆಕ್ಯಾನಿಸಮ್. ತಿಳಿತಾ? ಸಿ ಆರ್ಗ್ಯಾನಿಕ್, ದ ಆರ್ಗ್ಯಾನಿಕ್ reactions can be represented as ಇಲ್ಲಿ ಹೆಂಗೆ ತೋರಿಸ್ ನೋಡ್ರಿ, S plus R to give I, then P. Then see where S is substrate, R is reagent. ಹೌದಾ? I is intermediate. Reaction intermediate ಅಂತ ಹೇಳ್ತೀವಿ. Intermediate. ಆಯ್ತಾ? ಇದು P ಏನಪ್ಪ ಅಂತಂದ್ರೆ this is product or products. ಒಂದೈತಂದ್ರೆ ಪ್ರಾಡಕ್ಟ್, ಬಹಳಷ್ಟು ಇತ್ತಂದ್ರೆ ಪ್ರಾಡಕ್ಟ್ಸ್. ಆಯ್ತಾ? see here substrate ಅಂದ್ರೆ ಏನು? substrate the main organic reactant
reactant molecule in the reaction, so that is organic reaction, in the organic reaction. See, ಎರಡನೇದೇನು reagent. The attacking species ಅಂದ್ರೆ ಅದೊಂದು molecule species which attacks on substrate. ಆಯ್ತಾ? See, in mechanism ಗೆ ಬಂದ್ರೆ, if you come to mechanism, what is mechanism ಅಂತಂದ್ರೆ the step by step explanation of a reaction. Mechanism. The step by step explanation of a reaction, step by step explanation of a reaction is called as mechanism. See, ಈಗ ಯಾವುದೇ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಮೊದಲು ಇರತಕ್ಕಂತಹ ಬಾಂಡ್ಸ್ ಬ್ರೇಕ್ ಆಗಬೇಕ್ರಿ. ಈಗಾಗಲೇ ಇರತಕ್ಕಂಥ ಬಾಂಡ್ಸ್ ಏನಾಗಬೇಕು? ಬ್ರೇಕ್ ಆಗಬೇಕು ಮತ್ತು ಹೊಸ ಬಾಂಡ್ ತಯಾರಾಗಬೇಕು. ಅದು ಹೆಂಗಾಕತಿ ಏನಾಕತಿ ಅನ್ನೋದು ನೋಡುದನ ಮೆಕ್ಯಾನಿಸಮ್. ಏನಾಗ್ತತಿ ಅನ್ನೋದನ್ನ ನೋಡುದನ ಮೆಕ್ಯಾನಿಸಮ್. ಈಗ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, CH4 ಮಿಥೇನ್ ಅಂತೇಳಿ. ಸೊ ಇದೇನಾಕತಿ ಕ್ಲೋರಿನ್ ಜೊತೆಗೆ ರಿಯಾಕ್ಷನ್ ಆಗ್ತೈತೆ ಅಂತ ತಿಳ್ಕೊಳ್ಳಿ. In the presence of sunlight, Hν, ಹೌದಾ, ಲೈಟ್ ಎನರ್ಜಿ. ಸೊ ಇಲ್ಲಿ ಏನಾಯ್ತು, CH3Cl ಪ್ಲಸ್ HCl ಅನ್ನೋದು ಬಂತು. ಇದೇನಿದು? ಇದು ಸಬ್ಸ್ಟ್ರೇಟ್. ಮಿಥೇನ್ ಮಾಲಿಕ್ಯೂಲ್ is the substrate. ಅಟ್ಯಾಕಿಂಗ್ ರಿಯೇಜೆಂಟ್ ಯಾವುದು? ಕ್ಲೋರಿನ್. ಸಿ ಇಲ್ಲೇ ಕ್ಲೋರೋಮಿಥೇನ್ ಮತ್ತೆ HCl ಅನ್ನೋದು ಬಂತು. ಹೇಳ್ತಾ? ಸಿ ಇಲ್ಲಿ ನೋಡ್ರಿ, ಈಗ ಏನಾಗಬೇಕು? ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಇರತಕ್ಕಂತ ಬಾಂಡ್ ಬ್ರೇಕ್ ಆಗಬೇಕು. ಆಮೇಲೆ ಹೊಸದಾಗಿ ಏನಾಗಬೇಕು? ಕಾರ್ಬನ್ ಮತ್ತು Cl ನಡುವೆ ಬಾಂಡ್ ತಯಾರಾಗಬೇಕು. ಇದು ಹೆಂಗಾಕತಿ ಏನಾಕತಿ ಅನ್ನೋದನ್ನ ಮೆಕ್ಯಾನಿಸಮ್. ಈಗ ಹಂಗಂದ್ರೆ ಮೊದಲ ಇರ್ತಕ್ಕಂಥ ಬಾಂಡ್ ಬ್ರೇಕ್ ಆಗಬೇಕು, ಹೌದಾ? ಆ ಬಾಂಡ್ ಹೆಂಗ ಬ್ರೇಕ್ ಆಕತಿ? ದಟ್ ಈಸ್ fission of a covalent bond. fission ಅಂದ್ರೆ ಬ್ರೇಕ್ ಆಗೋದು. fission of a covalent bond. fission of a covalent bond. ಆಯ್ತಾ? See, organic molecules ಅಂತಂದ್ರೆ these are mainly covalent compounds. So a covalent bond ಯಾವ ರೀತಿ ಬ್ರೇಕ್ ಆಕತಿ ಅನ್ನೋದು ನೋಡೋದಾದ್ರೆ, see, the cleavage ಅಂದ್ರೂ ಒಂದ, fission ಅಂದ್ರೂ ಒಂದ, ಬ್ರೇಕಿಂಗ್ ಅಂದ್ರೂ ಒಂದ. cleavage or breaking off a covalent bond may take place in two ways. ಎರಡು ರೀತಿಯೊಳಗೆ ಆಗ್ತೈತಿ ಅಂತ. ಎರಡು ರೀತಿ ಅಂದ್ರ ಯಾವುದು? ಒಂದನೇದೇನಪ್ಪ ಅಂತಂದ್ರೆ ದಟ್ ಈಸ್ ಹೈಡ್ರೋಲಿಟಿಕ್
fission or unsymmetrical bond breaking. Symmetrical bond breaking. Unsymmetrical bond breaking. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ second one is see homolytic fission or that is symmetrical bond breaking. Symmetrical bond breaking. See, ಈಗ ಈ ಹೆಟರೋಲಿಟಿಕ್ ಫಿಷನ್ ಅಂದ್ರೆ ಏನು ಮತ್ತೆ ಹೋಮೋಲಿಟಿಕ್ ಫಿಷನ್ ಅಂದ್ರೆ ಏನ ಅಲ್ಲಿ ತಯಾರಾಗತಕ್ಕಂತ ಈ ಸ್ಪೀಸಿಸ್ ಏನಂತ ಹೇಗೆ ಹೇಳ್ತೀವಿ ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣ. ನೋಡಿ, ಸಿ ಫಸ್ಟ್ ಗೆ ಹೆಟರೋಲಿಟಿಕ್ ಫಿಷನ್ ಅನ್ನೋದು ತಗೊಂಡ್ರೆ ಅಂದ್ರೆ ನೋಡಿ, ಕೋವೆಲೆಂಟ್ ಬಾಂಡ್ ಅಂದ್ರೆ ನಿಮಗೆ ಆಕ್ಚುಲಿ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳಿ ಏನೊಂದು ಚಾಪ್ಟರ್ ಬರ್ತದ, 4th ಚಾಪ್ಟರ್, ಅದರೊಳಗ ಟೈಪ್ಸ್ ಆಫ್ ಬಾಂಡ್ಸ್ ಬರ್ತಾವೆ. ಒಂದು ಅಯಾನಿಕ್ ಬಾಂಡ್ ಅಂತ ಹೇಳಿ ಬರ್ತದೆ, ಇನ್ನೊಂದು ಕೋವೆಲೆಂಟ್ ಬಾಂಡ್ ಅಂತ ಹೇಳಿ ಬರ್ತದೆ. ಆಮೇಲೆ ಮತ್ತೇನು ಮೂರನೇ ಯಾವ್ದಪ್ಪ ಅಂತಂದ್ರೆ ಡೇಟಿವ್ ಬಾಂಡ್ ಅಥವಾ ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳಿ. ಯಾವುದು ಡೇಟಿವ್ ಬಾಂಡ್ ಅಥವಾ ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳ್ತೀವಿ. ಸಿ, ಈ ಅಯಾನಿಕ್ ಬಾಂಡ್ ಯಾವ ರೀತಿಯಾಗಿ ತಯಾರಾಗತ್ತೆ ಅಂತಂದ್ರೆ ಒಂದು ಅಟಮ್ ನಿಂದ ವೇಲೆನ್ಸಿ ಶೆಲ್ ಒಳಗೆ ಇರತಕ್ಕಂತಹ ಎಲೆಕ್ಟ್ರಾನ್, ಅನ್ಪೇರ್ಡ್ ಎಲೆಕ್ಟ್ರಾನ್ ಒಂದು ಅಟಮ್ ನಿಂದ ಮತ್ತೊಂದು ಅಟಮ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗಂದ್ರೆ ಅಲ್ಲಿ ಏನು ಬಾಂಡ್ ತಯಾರಾಗತ್ತ ಅದು ಅಯಾನಿಕ್ ಬಾಂಡ್. ಅದೇನಕ್ಕೆ ಅಯಾನಿಕ್ ಬಾಂಡ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತದೆ. Na ಹೌದಾ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 3s1. ಯಾಕಂದ್ರೆ ಸೋಡಿಯಂ ಮತ್ತು ಅಟಾಮಿಕ್ ನಂಬರ್ ಎಷ್ಟು 11. ಆ 11 ಎಲೆಕ್ಟ್ರಾನ್ ಅಟಾಮಿಕ್ ನಂಬರ್ ಅಂದ್ರೆ ಏನು? ದಟ್ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಆಯ್ತಾ? ಸಿ 1s2 2s2 2p6 3s1. ಇಲ್ಲಿ ಇದೊಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗುತ್ತೆ. ಹೌದಾ, ಸ್ಟೆಬಿಲಿಟಿ ಕಡಿಮೆ ಐತಿ. ಅದು ಸ್ಟೇಬಲ್ ಆಗಬೇಕಾರ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಎಲೆಕ್ಟ್ರಾನ್ ಈಗ ನೋಡ್ರಿ, ಇಲ್ಲಿ ಕ್ಲೋರಿನ್ ಬರೀತೇನೆ. ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2 2s2 2p6 3s2 3p5. ಸೊ ಯಾವಾಗ ಈ ಎಲೆಕ್ಟ್ರಾನ್ ನ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ, ಹೌದಾ, ಅವಾಗ ಏನಾಗ್ತೈತಪ್ಪ ಅಂದ್ರೆ ಇದು ಎಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಟ್ಟ ಮೈನಸ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟ Na+ ಅಂತ. ಇದು ಎಲೆಕ್ಟ್ರಾನ್ ಅನ್ನು ತಗೊಂಡ್ಕೆಂದ, ಯಾಕಂದ್ರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಆಡ್ ಮಾಡಿ +1 ಎಲೆಕ್ಟ್ರಾನ್, ಇದು Cl- ಆಗುತ್ತೆ. ಈ ಪಾಸಿಟಿವ್ಲಿ ಚಾರ್ಜ್ಡ್ ಸೋಡಿಯಂ ಅಯಾನ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಹೌದಾ ಕ್ಲೋರೈಡ್ ಅಯಾನ ಇವತ್ತರ ನಡುವೆ ಇರತಕ್ಕಂತಹ ಬಾಂಡ್ ಏನಿಲ್ಲ ಅದ ಅಯಾನಿಕ್ ಬಾಂಡ್. ತಿಳಿತಾ? ಇನ್ನ ಎರಡನೇದು ಏನಪ್ಪ ಅಂತಂದ್ರೆ ಕೋವೆಲೆಂಟ್ ಬಾಂಡ್ ಅಂದ್ರೆ ಹೆಂಗಿರ್ತೈತಿ? ಕೋವೆಲೆಂಟ್ ಬಾಂಡ್ ಅಂದ್ರೆ ಯಾವ ರೀತಿಯಾಗಿ ಇರ್ತೈತಿ ನೋಡಿ. ಒಂದು ಎಕ್ಸಾಂಪಲ್, suppose if you take hydrogen, suppose if you take hydrogen, ಆಗಲೇ ಕ್ಲೋರಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದೇನಿ. 1s2 2s2 2p6 3s2 3p5 3p5 ಅಂತ ಮಾಡಿದಾಗ ಅಲ್ಲಿ ಏನಾಗೈತಿ 3px2 3py2 3pz1 ಅಂತ ಆತು. ಅದರಾಗ ಒಂದು ಎಲೆಕ್ಟ್ರಾನ್. ಸೊ ಹೈಡ್ರೋಜನ್ ಇದು s ಆರ್ಬಿಟಲ್, ಇದರಾಗ ಒಂದು ಎಲೆಕ್ಟ್ರಾನ್ ಐತಿ. ಹೇಳ್ತಾ? ಆಮೇಲೆ ಪ್ಲಸ್ ಕ್ಲೋರಿನ್ ಇದೇನೈತಾ ದಿಸ್ ಈಸ್ 3pz1. ಇದರಾಗ ಒಂದು ಎಲೆಕ್ಟ್ರಾನ್ ಐತಿ, ಇವೆರಡೂ ಕೂಡಿ ಓವರ್ಲ್ಯಾಪ್ ಆಗಿ, ಹೌದಾ, ನೀನು ಒಂದು ಎಲೆಕ್ಟ್ರಾನ್ ಕೊಡು, ನಾನು ಒಂದು ಎಲೆಕ್ಟ್ರಾನ್ ಕೊಡ್ತೀನಿ, ಇಬ್ರು ಕೂಡಿ ಬಾಂಡಿಂಗ್ ಮಾಡಿಕೊಳ್ಳೋಣ ಅಂತ ಹೇಳಿ ಈಗ ಏನ್ ತಯಾರಾಗಿತ್ತ ಈ ಬಾಂಡಕ್ಕ ಏನಂತ ಹೇಳ್ತೀವಿ?
ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಇದಕ್ಕೇನಂತ ಹೇಳ್ತೀವಿ? ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ನೀನು ಒಂದು ಎಲೆಕ್ಟ್ರಾನ್ ಕೊಡು, ನಾನು ಒಂದು ಎಲೆಕ್ಟ್ರಾನ್ ಕೊಡ್ತೀನಿ, ಇಬ್ರು ಕೂಡ ಆ ಎರಡು ಎಲೆಕ್ಟ್ರಾನ್ ಅನ್ನ ಸಮನಾಗಿ ಹಂಚ್ಕೊಳ್ಳೋನು, ಶೇರ್ ಮಾಡಿಕೊಳ್ಳೋನು, ಮಾಡಿಕೊಂಡು ಕೆರೆದ ಇಬ್ರು ಸ್ಟೇಬಲ್ ಆಗಿರೋನು ಅಂತ ಅಂದಂಗ ತಿಳಿತಾ? ಸೊ ಈಗ ಇದನ್ನ ಹೆಂಗ್ ಬರೀಬಹುದಪ್ಪ ಅಂತಂದ್ರ HCl ನ ಹಿಂಗ್ ಬರೀತೀನಿ, HCl. HCl. ಸೊ ಈ HCl ಏನು ಎರಡು ಎಲೆಕ್ಟ್ರಾನ್ ಅಲ್ಲ, ಇದಕ್ಕೆ ನಾವು ಬಾಂಡ್ ಪೇರ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ, ಅಥವಾ ಶೇರ್ಡ್ ಪೇರ್ ಎಲೆಕ್ಟ್ರಾನ್. ಬಾಂಡ್ ಪೇರ್ ಅಂದ್ರೆ ಒಂದು ಬಾಂಡ್ ಒಳಗಿರ್ತಕ್ಕಂಥ ಎರಡು ಎಲೆಕ್ಟ್ರಾನ್, ಬಾಂಡ್ ಪೇರ್. ಪೇರ್ ಅಂದ್ರೆ ಎರಡು ಜೋಡಿ, ಹೌದಾ? ಆರ್ ಶೇರ್ಡ್ ಪೇರ್ ಎಲೆಕ್ಟ್ರಾನ್, ಶೇರ್ಡ್ ಪೇರ್ ಎಲೆಕ್ಟ್ರಾನ್ ಅಂತ ಹೌದಾ? ಒಂದು ಎಲೆಕ್ಟ್ರಾನ್ ಯಾವ್ದೈತಿ? ಹೈಡ್ರೋಜನ್ ಐತಿ. ಇನ್ನೊಂದು ಎಲೆಕ್ಟ್ರಾನ್ ಯಾವ್ದೈತಿ? ಕ್ಲೋರಿನ್ ಐತಿ. ಈಗ ಇವೆರಡು ಏನದವ? ಹೈಡ್ರೋಜನ್ಗೂ ಸಂಬಂಧಪಡ್ತಾವ, ಕ್ಲೋರಿನ್ಗೂ ಸಂಬಂಧಪಡ್ತಾವ. ಸೊ ಆ ರೀತಿ ತಯಾರಾಗಿರ್ತಕ್ಕಂಥ ಬಾಂಡಕ್ಕೆ ನಾವೇನಂತ ಹೇಳಿ ಕರಿತೀವಿ? ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಅದನ್ನು ಡಿಟೇಲ್ ಆಗಿ ನೀವು ಕೋವಲೆಂಟ್ ಈ ಕೆಮಿಕಲ್ ಬಾಂಡಿಂಗ್ ಕಲಿಯೊಳಗ ಕಲಿತೀರಿ. ಆದ್ರೆ ಈಗ ನಿಮಗೆ ಅರ್ಥ ಆಗ್ಬೇಕಲ್ಲ, ಆ ಒಂದು ಕಾರಣಕ್ಕೆ ಹೇಳಾಕ್ತೀವಿ. ಈಗ ನೋಡ್ರಿ, ನಾವು ನೋಡ್ಬೇಕಾದ್ರೆ ಯಾವ್ದಪ್ಪ ಅಂತಂದ್ರೆ ಹೆಟ್ರೋಲಿಟಿಕ್ ಫಿಷನ್. ಸಿ ಫಸ್ಟ್ ಒನ್, ಹೆಟ್ರೋಲಿಟಿಕ್ ಫಿಷನ್. ಹೆಟ್ರೋಲಿಟಿಕ್ ಫಿಷನ್, ಹೌದಾ? Or that is what we call it as unsymmetrical bond breaking, or unsymmetrical bond breaking. ಆಯ್ತಾ? ಸಿ unsymmetrical bond breaking. ಈಗ ಜನರಲ್ ಎಕ್ಸಾಂಪಲ್ ತಗೋ. ಜನರಲ್ ಆಗಿ ಹೆಂಗಪ್ಪ ಅಂದ್ರೆ ಒಂದು ಎಲಿಮೆಂಟ್ ಎ ಆಟಮ್ ಐತಿ, ಇನ್ನೊಂದು ಎಲಿಮೆಂಟ್ ಬಿ ಆಟಮ್ ಐತಿ, ಹೌದಾ? ಇದನ್ನ ನಾವು ಬಾಂಡ್ ಬ್ರೇಕ್ ಆಗಿರ್ತೀವಿ. ಹೇಗಾಗ್ತೈತಿ? ಹೆಟ್ರೋಲಿಟಿಕ್ ಅಥವಾ ಹೆಟ್ರೋಲೈಸಿಸ್. ಲೈಸಿಸ್ ಅಂದ್ರೆ ಬ್ರೇಕಿಂಗ್, ಹೆಟ್ರೋಲೈಸಿಸ್. ಲೈಸಿಸ್ ಅಂದ್ರೆ ಬ್ರೇಕಿಂಗ್. ಹೆಟ್ರೋಲೈಸಿಸ್ ಅಸಮವಾಗಿ ಹೆಂಗ ನೋಡಿ, ಈ ರೀತಿ ಇದು ಎ ಆಟಮ್ ಇದ್ದದ್ದು ತಂದು ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಡ್ತೀವಿ, ಬಿ ಆಟಮ್ ಇದ್ದದ್ದು ತನ್ನ ಎಲೆಕ್ಟ್ರಾನ್ ಜೋಡಿ ಎ ತನ್ನ ಒಂದು ಎಲೆಕ್ಟ್ರಾನ್ ತಗೊಂಡ್ಕರಿಂದ ಇಲ್ಲಿ ಏನಾಗೈತಿ? ಎ ಪ್ಲಸ್ ಮತ್ತೆ ಬಿ ಮೈನಸ್ ಅಂತ ಹೇಳ್ತೀವಿ. ಯಾಕೆ ಎ ಪ್ಲಸ್? ಯಾವ ಎಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಡ್ತೈತಿ ಅದು ಪಾಸಿಟಿವ್ಲಿ ಚಾರ್ಜ್ ಆಗ್ತೈತಿ, ಯಾವ್ದು ಎಲೆಕ್ಟ್ರಾನ್ ಅನ್ನು ತಗೋತೈತಿ ಅದು ನೆಗೆಟಿವ್ಲಿ ಚಾರ್ಜ್ ಆಗ್ತೈತಿ. ಯಾವ್ದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡ್ತೈತಿ, ಹೌದಾ, ಅದು ಪಾಸಿಟಿವ್ಲಿ ಚಾರ್ಜ್, ಯಾವುದು ತಗೊಂಡಿರ್ತೈತಿ ಅದು ನೆಗೆಟಿವ್ಲಿ ಚಾರ್ಜ್. ಎಲ್ಲಿ ಇಲೆಕ್ಟ್ರಾನ್ಸ್ ಕಡಿಮೆ ಆಗಿರ್ತಾವ, ಯಾಕಂದ್ರೆ ಇದು ತನ್ನ ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟೈತಿ, ಅದಕ್ಕೆ ಇಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ಇಲೆಕ್ಟ್ರೋಫೈಲ್. ಫೈಲ್ ಅಂದ್ರೆ ಲವಿಂಗ್. ಏನ್ ಲವ್ ಮಾಡ್ತೈತದ? ಎಲೆಕ್ಟ್ರಾನ್ ಅನ್ನ. ಅದಕ್ಕೆ ಎಲೆಕ್ಟ್ರಾನ್ ಕೊಟ್ಟಿದ್ದ ಮೊದಲ ಹುಚ್ಚುರ್ಗತೆ ಕೊಟ್ಟಿಂದ ಆಮೇಲೆ ಸೊಳ್ಳ ಬಿಟ್ಟು ಕೊಟ್ಟಿಲ್ಲ, ನಾನು ಎಲೆಕ್ಟ್ರಾನ್ ನನಗೆ ಬೇಕು ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತೈತಿ? ಎಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅಲ್ಲಿ ಹುಡುಕಿಕೊತ ಹೋಗ್ತೈತಿ, ಅದಕ್ಕೆ ಇಲೆಕ್ಟ್ರೋಫೈಲ್. ತಿಳಿತಾ? ಆಮೇಲೆ ಇದು ನ್ಯೂಕ್ಲಿಯೋಫೈಲ್. ಇದಕ್ಕೆ ಏನ್ ಹೇಳ್ತೀವಿ? ನ್ಯೂಕ್ಲಿಯೋಫೈಲ್. ಹೌದಾ? ಯಾವುದು ಎಲೆಕ್ಟ್ರಾನ್ ಹೆಚ್ಚಿಗೆ ಹೊಂದಿರ್ತೈತಿ, ಹೌದಾ, ಮೊದಲು ಇಸ್ಕೊತ ಆಮೇಲೆ ಅದನ್ನ ಮೇಂಟೈನ್ ಮಾಡೋದೇನಂತೂ, ಹೌದಾ, ಕಠಿಣ ಆಗಕತ್ತು, ಕಷ್ಟ ಆಗಕತ್ತು. ಅವಾಗ ಏನ್ ಮಾಡ್ತಿದ್ಪ ಅಂದ್ರೆ ಯಾರಿಗಾರ ಎಲೆಕ್ಟ್ರಾನ್ಸ್ ಬೇಕೇನ ಅಂತೇಳಿ ಹುಡುಕಾಡ್ಕೊತ ಎಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಅದಾವು ಅದನ್ನ ಹುಡುಕಾಡ್ಕೊತ, ಹೌದಾ? ನ್ಯೂಕ್ಲಿಯಸ್. ನ್ಯೂಕ್ಲಿಯೋಫೈಲ್ ಅಂದ್ರೆ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಆಗಿ ಇರ್ತದೆ ಪಾಸಿಟಿವ್ ಚಾರ್ಜ್, ಹೌದಾ? ಪ್ರೋಟಾನ್ ಇರ್ತದೆ. ಪ್ರೋಟಾನಕ್ಕೆ ಬ್ಯಾಲೆನ್ಸ್ ಆಗಕ್ಕೆ ಎಲೆಕ್ಟ್ರಾನ್ ಬೇಕು. ಸೊ ಆ ಒಂದು ಕಾರಣಕ್ಕೆ ನ್ಯೂಕ್ಲಿಯೋಫೈಲ್, ನ್ಯೂಕ್ಲಿಯಸ್ ಲವಿಂಗ್. ಪಾಸಿಟಿವ್ಲಿ ಚಾರ್ಜ್ ಸೆಂಟರ್ ಯಾವ್ದು ಇರ್ತದಲ್ಲ ಅದನ್ನ ಲವ್ ಮಾಡ್ತಕ್ಕಂಥದ್ದು. ಎಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇರ್ತೈತಿ ಅಲ್ಲಿ ಹೋಗಿ ಅಟ್ಯಾಕ್ ಮಾಡೋದು, ಅದು ನ್ಯೂಕ್ಲಿಯೋಫೈಲ್, ಹೌದಾ? ಇದು ಇಲೆಕ್ಟ್ರಾನ್ ಪುವರ್. ಇಲೆಕ್ಟ್ರಾನ್ ಪುವರ್, ಇಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದಾವೆ, ಹೌದಾ? ಇದು ಇಲೆಕ್ಟ್ರಾನ್ ರಿಚ್. ಇಲೆಕ್ಟ್ರಾನ್ ರಿಚ್ ಇಲ್ಲಿ, ಹೌದಾ? ಎಲೆಕ್ಟ್ರಾನ್ ಒಳಗ ಶ್ರೀಮಂತ ಐತಿ, ಇದು ಎಲೆಕ್ಟ್ರಾನ್ ಒಳಗ ಬಡತನವನ್ನ ಹೊಂದೈತಿ. ಆಯ್ತಾ? ಸೊ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಒಂದು ಕೋವಲೆಂಟ್ ಬಾಂಡ್ ಇದ್ದದ್ದು ಅಸಮವಾಗಿ ಬ್ರೇಕ್ ಆತಂತಂದ್ರೆ ನಾವು ಅದಕ್ಕೆ ಅಂತ ಹೇಳ್ತೀವಿ ಹೆಟ್ರೋಲಿಟಿಕ್ ಫಿಷನ್ ಅಂತ ಕರಿತೀವಿ.
Is it right? See. So, ಇದೊಂದು ಡೆಫಿನೇಷನ್ ನಾವು ಯಾವ ರೀತಿ ಕೊಡಬೇಕು ನೋಡಿ. See. How to define this? How to define this? Electrolytic fission of a bond. Electrolytic fission of a bond. Note. See. The covalent bond breaks unevenly, ಅಸಮವಾಗಿ, unevenly, so that the shared pair of electrons remains with one of the fragments ಅಂತಂದ್ರೆ ಈ ರಿಯಾಕ್ಷನ್ ಒಳಗ ತಯಾರಾಗ್ತಕ್ಕಂಥ ಸ್ಪೀಸೀಸ್ ಅಂತ ಹೇಳ್ತೀವಿ. ಹೌದಾ? ಈಗ ಆಗಲೇ ತೋರಿಸಿದ್ರು ಅದನ್ನ ನೋಡು. ಈ ಸಿ ಇದು ಬಿ. heterolysis uneven bond breaking. heterolysis, show it like this one. and ಯಾವ ರೀತಿ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ here a plus b minus ಯಾವ ಇಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಟ್ಟ ಪಾಸಿಟಿವ್ಲಿ ಚಾರ್ಜ್ ಇರ್ತದೆ ಅದಕ್ಕೆ ಇಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಇಲೆಕ್ಟ್ರೋಫೈಲ್. ಮತ್ತೆ ಇದ್ರ ಡೆಫಿನಿಷನ್ ಮುಂದೆ ಬರ್ತಾವ. ಹೌದಾ? ಆಮೇಲೆ ಏನೈತಿ ನ್ಯೂಕ್ಲಿಯೋಫೈಲ್. ठीक है? See, electrophile and nucleophile. ಇನ್ನ ಇದ್ರೊಳಗ ಕಾರ್ಬೋಕ್ಯಾಟಯಾನ್ ಮತ್ತು ಕಾರ್ಬಾನಯಾನ್ ಅಂತ ಬರ್ತೈತಿ. ಕಾರ್ಬೋಕ್ಯಾಟಯಾನ್ ಅಂದ್ರೆ ಏನು ಮತ್ತೆ ಕಾರ್ಬಾನಯಾನ್ ಅಂದ್ರೆ ಏನು? ಸಿ, ಕಾರ್ಬೋಕ್ಯಾಟಯಾನ್ and carbanion. Carbocation and carbanion. ಅವೆರಡು ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ಸ್ ನೋಡಿ ಬಿಟ್ಬಿಡು. ಆಯ್ತಾ? ಸಿ, ಈಗ ಇದೊಂದು ಎಕ್ಸಾಂಪಲ್ ಕೊಡೋದಾತಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ CS3 Br. ಸೊ ಬಾಂಡ್ ಹಿಂಗ್ ಲೆಕ್ಕ ಅವಾಗ ಏನಾಗ್ತೈತಿ ಇದ್ರನಾಗ CS3 ಮ್ಯಾಗ ಪಾಸಿಟಿವ್ ಚಾರ್ಜ್ ಬರ್ತೈತಿ, ಕಾರ್ಬನ್ ಅಟಮ್ ಮ್ಯಾಗ ಪಾಸಿಟಿವ್ ಚಾರ್ಜ್ ಬರ್ತೈತಿ, ಪ್ಲಸ್ ಇಲ್ಲಿ Br ಮ್ಯಾಗ ನೆಗೆಟಿವ್ ಚಾರ್ಜ್ ಬರ್ತೈತಿ. ಹೌದಾ? ಈಗ ಏನು CS3 ಕಾರ್ಬನ್ ಅಟಮ್ ಮ್ಯಾಗ ಪಾಸಿಟಿವ್ ಚಾರ್ಜ್ ಐತಲ್ರಿ ಅದಕ್ಕೆ ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಇದೇನಪ್ಪ ಅಂತಂದ್ರೆ ಮಿಥೈಲ್ ಕಾರ್ಬೋಕ್ಯಾಟಯಾನ್. ಇದೇನು? ದಿಸ್ ಈಸ್ ಬ್ರೋಮೈಡ್ ಅಯಾನ್. ಇದು ನೆಗೆಟಿವ್ ಚಾರ್ಜ್ ಲೈನ್. ಬಾಂಡ್ ಹೆಂಗ್ ಬೇಕಾಗಿದೆ? ಹೆಟ್ರೋಲೈಸಿಸ್. ಸಿ, ಕಾರ್ಬೋಕ್ಯಾಟಯಾನ್. An organic charged species having positive charge on the
carbon atom is called as carbocation or it is also called as carbonium ion. Carbocation or carbonium ion. Example ಕೊಡಿ ಅಂತಂದ್ರೆ CH3 ಪ್ಲಸ್ ಆಯ್ತಾ ಪಾಸಿಟಿವ್ ಚಾರ್ಜ್. ಆಮೇಲೆ CH2 CS3 ಪ್ಲಸ್ ಹೌದಾ. ಆಮೇಲೆ CH3 CH2 CH2 ಪ್ಲಸ್ or you may have CS3 CH CS3 ಪ್ಲಸ್ ಈ ರೀತಿ ಹೌದಾ. ಇದಕ್ಕೆ ಮಿಥೈಲ್ ಕಾರ್ಬೋಕ್ಯಾಟಯನ್ ಅಂತ ಹೇಳ್ತೀವಿ ಅಥವಾ ಮಿಥೈಲ್ ಕಾರ್ಬೋನಿಯಂ ಅಯಾನ್ ಅಂತ ಹೇಳ್ತೀವಿ. ಇದಕ್ಕೆ ಈಥೈಲ್ ಕಾರ್ಬೋಕ್ಯಾಟಯನ್ ಅಂತ ಹೇಳ್ತೀವಿ ಅಥವಾ ಈಥೈಲ್ ಕಾರ್ಬೋನಿಯಂ ಅಯಾನ್ ಅಂತ ಹೇಳ್ತೀವಿ. ಇದಕ್ಕೆ ಹೌದಾ N ಪ್ರೊಪೈಲ್ ಕಾರ್ಬೋಕ್ಯಾಟಯನ್ ಅಥವಾ ಕಾರ್ಬೋನಿಯಂ ಅಯಾನ್. ಇದು ಐಸೋಪ್ರೊಪೈಲ್ ಕಾರ್ಬೋನಿಯಂ ಅಯಾನ್ ಆರ್ ಕಾರ್ಬೋಕ್ಯಾಟಯನ್ ಆಯ್ತಾ. ಸಿ ಇನ್ನ ಕಾರ್ಬನ್ ಅಯಾನ್ an organic charged species having negative charge on the negative ಇಲ್ಲ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಹೌದಾ. ಇದು ನೆಗೆಟಿವ್ ಚಾರ್ಜ್ ಆನ್ ದ ಕಾರ್ಬನ್ ಆಟಮ್ is called carbon ion carbon ion ಹೌದಾ. ಎಕ್ಸಾಂಪಲ್ ಸೊ ಮ್ಯಾಲೆ ಏನು ಬರೆದಿಲ್ಲ ಆ ಪಾಸಿಟಿವ್ ಚಾರ್ಜ್ ಇದ್ದನ್ನೆಲ್ಲ ತೆಗೆದ್ರೆ ನೆಗೆಟಿವ್ ಚಾರ್ಜ್ ಬರೆದ್ರೆ ಅಂದ್ರೆ CS3 ಮೈನಸ್ ಮಿಥೈಲ್ ಕಾರ್ಬನ್ ಅಯಾನ್ ಆಮೇಲೆ CH2 CS3 ಮೈನಸ್ ಇವೆಲ್ಲ ಏನಕ್ಕಪ್ಪ ಅಂದ್ರೆ these are all carbon ions. Is it right? So remaining thing we will see in the next class. Thank you.